ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾದ್ಮೇಲೆ ಮಗಳಿಗೆ ಹೊಸ ಸ್ಕೂಲ್ ಹುಡ್ಕೋಣ ಅಂತ ಸುತ್ತಮುತ್ತ ಇರೋ ಸ್ಕೂಲ್ಗಳನ್ನೆಲ್ಲ ಹುಡುಕಿದ್ವಿ. ಈಗ ಬೆಂಗಳೂರಲ್ಲಿ ಸ್ಕೂಲ್ಗಳು ಅಂತ ಅಂದ್ರೆ ರೆಸಾರ್ಟ್ಗೂ ಸ್ಕೂಲ್ಗೂ ವ್ಯತ್ಯಾಸನೇ ಇಲ್ಲ. ಎಂತ ಇನ್ಫ್ರಾಸ್ಟ್ರಕ್ಚರ್ ಅಂತೀರಾ, ನನ್ನ ಮಗಳಂತೂ ಫುಲ್ಲು ಅಟ್ರಾಕ್ಟ್ ಆಗೋಯ್ತು. ಸುಳ್ಳ್ಯಾಕೆ ಹೇಳೋದು, ನಾವು ನನ್ನ ಮಗಳು ಓದಿದ್ರೆ ಇಂಥ ಸ್ಕೂಲಲ್ಲೇ ಓದಬೇಕು, ಸಾಲನಾರು ಆಗಲಿ ಸೂಲನಾರು ಆಗಲಿ ತಂದು ಹಾಕಿ ಓದ್ಸೋಣ ಅಂತ ನಿರ್ಧಾರ ಮಾಡಿದ್ವಿ. ಕೊನೆಗೆ ಹೋಗಿ ಫೀಸ್ ಕೇಳಿದ್ರೆ 4 ಲಕ್ಷದಿಂದ ಸ್ಟಾರ್ಟ್ ಆದಂಥ ಸ್ಕೂಲ್ಗಳು ಕೊನೆಗೊಂಡಿದ್ದು 14 ಲಕ್ಷದವರೆಗೂ. ಅಷ್ಟು ದುಡ್ಡು ಕೊಟ್ಟ ಮೇಲೂ ಟೀಚರ್ಸ್ಗಳು ಹೇಗೆ ಪಾಠ ಮಾಡ್ತಾರೆ ಅಂತ ನಾವು ಇಂಟರ್ವ್ಯೂ ಮಾಡೋದ್ರ ಬದಲು ಮನೆಯಲ್ಲಿ ಪಾಠ ಹೇಳ್ಕೊಡಕ್ಕೆ ಪೇರೆಂಟ್ಸು ಎಷ್ಟು ಸ್ಕಿಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ನಮ್ಮನ್ನೇ ಇಂಟರ್ವ್ಯೂ ಮಾಡ್ತಾರೆ. ಈಗ ನನ್ನ ತಲೆಯಲ್ಲಿ ಓಡ್ತಾ ಇರೋಂಥ ಪ್ರಶ್ನೆ, ನಾವು ಸ್ಕೂಲಿಗೆ ಕಳಿಸ್ತಾ ಇರೋದು ಪಾಠ ಕಲ್ಸೋಕೋ ಇಲ್ಲ ಪ್ರತಿಷ್ಠೆಗೋ ಅಂತ. ನಾನು ಸುತ್ತಮುತ್ತ ನೋಡಿದ್ದ ಎಷ್ಟೋ ಸ್ಕೂಲ್ಗಳು ರಾಜಕಾರಣಿಗಳದೇ ಆಗಿದೆ. ನಾನೀಗ ಅವ್ರನ್ನ ದೂಷಿಸಲ್ಲ, ಎಲ್ಲದಕ್ಕೂ ಕರ್ಮ ರಿಟರ್ನ್ಸ್ ಅಂತ ಇರುತ್ತೆ. ನಾವು ಅವ್ರಿಗೆ ದುಡ್ಡು ಕೊಡ್ದೇನೆ ಓಟ್ ಹಾಕಲ್ಲ ಅಂತ ಅಂದ್ವಿ, ಅವ್ರೀಗ ದುಡ್ಡು ಇಲ್ದೇನೆ ವಿದ್ಯೆ ಇಲ್ಲ ಅಂತಿದ್ದಾರೆ. ಮಕ್ಕಳು ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಮ್ಮ ಭವಿಷ್ಯನ ಹಾಳು ಮಾಡ್ಕೊಂಡು ಮುಂದಿನ ಭವಿಷ್ಯದಲ್ಲಿ ನಾವೇ ಇಲ್ಲ ಅಂತ ಅಂದ್ರೆ ಮಕ್ಕಳು ಭವಿಷ್ಯ ತಾನೇ ಹೇಗೆ ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ಹತ್ರದಲ್ಲಿ ನಾನು ಕೈಗೆಟ್ಕೋ ಅಂತ ಶಾಲೆಗೆ ಸೇರಿಸ್ದೆ. ಎಷ್ಟೋ ಜನ ಹೇಳ್ಬೋದು ಮಾದರಿ ಸರ್ಕಾರಿ ಶಾಲೆಗಳಿದ್ದಾವೆ, ಅಲ್ಲಿ ಸೇರಿಸಿ ನಿಮ್ಮ ಮಕ್ಕಳು ಅಲ್ಲೇ ಓದಲಿ ಅಂತ. ನೀವು ಹೇಳ್ತಿರೋ ಮಾದರಿ ಶಾಲೆಗಳು ಎಷ್ಟೋ ದೂರದಲ್ಲಿ ಅಲ್ಲಿ ಇಲ್ಲಿ ಒಂದು ಬೆರಳಿಕೆ ಅಷ್ಟು ಇರ್ಬೋದು. ಆದರೆ ನಾವೀಗಿರೋದು ಬೆಂಗಳೂರಲ್ಲಿ, ಇಲ್ಲಿ 10 ಕಿಲೋಮೀಟರ್ ಹೋಗೋಕ್ಕೆ ಅರ್ಧ ದಿನ ತಗೊಳುತ್ತೆ. ಎಲ್ಲಿವರೆಗೂ ನಮ್ಮ ಸುತ್ತಮುತ್ತ ಆ ಥರ ಮಾದರಿ ಶಾಲೆಗಳ ಆಯ್ಕೆ ಇಲ್ವೋ ಅಲ್ಲಿವರೆಗೂ ನಮಗೆ ಪ್ರೈವೇಟ್ ಸ್ಕೂಲ್ಗಳು ಬಿಟ್ಟರೆ ಬೇರೆ ಆಯ್ಕೆನೇ ಇಲ್ಲ. ಆ ಥರ ಶಾಲೆಗಳು ನಮ್ಮ ಸುತ್ತಮುತ್ತ ಬರ್ತವೆ ಅನ್ನೋ ನಂಬಿಕೆ ಕೂಡ ನನಗಿಲ್ಲ. ಯಾಕಂದರೆ ಎಜುಕೇಷನ್ ಅನ್ನೋದು ನಮ್ಮ ರೈಟ್ಸ್ ಆಗಿ ಉಳಿದಿಲ್ಲ. ಇಟ್ ಈಸ್ ಜಸ್ಟ್ ಬಿಸ್ನೆಸ್.